ಯಾತಕ್ಕಾಗಿ ಹೋರಾಟ? ಬೋಲೋ ಭಾರತ್ ಮಾತಾ ಕಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಿದ್ಯಾರ್ಥಿನ ಮೇಲೆ ದೌರ್ಜನ್ಯ ಎಸಗಿರುವ ಮುದುಕಪ್ಪನಿಗೆ ಧಿಕ್ಕಾರ, ಧಿಕ್ಕಾರ, ಪ್ರಮುಖ ಪ್ರೊಫೆಸರ್ ಮುದುಕಪ್ಪನಿಗೆ ಧಿಕ್ಕಾರ, ಧಿಕ್ಕಾರ. ವಜಾಗೊಳಿಸಿ, 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 ಮುದುಕಪ್ಪನಿಗೆ ವಜಾಗೊಳಿಸಿ. ಬೇಕೇ ಬೇಕು, ನ್ಯಾಷನಲ್ ಪವರ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. We want ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. 12ನೇ ತಾರೀಕು ಮಾರ್ಚ್ನಂದು ಒಬ್ಬ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ನಮ್ಮ ಕಾಲೇಜಿನಲ್ಲಿ ಕೆಲಸ ಮಾಡ್ತಿರುವಂಥ ಅಧ್ಯಾಪಕರ ಬಗ್ಗೆ ಒಂದು ದೂರನ್ನು ನೀಡಿದರು. ಲೈಂಗಿಕ ಕಿರುಕುಳದ ಒಂದು ಹಿನ್ನೆಲೆಯಲ್ಲಿ ಒಂದು ದೂರನ್ನು ಕೊಟ್ಟರು. ಆ ದೂರು ಬಂದು 15 ನಿಮಿಷಕ್ಕೆ ನಾನು ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದೆ. ಮತ್ತು ಅವರು ಕೊಟ್ಟಿರುವಂಥ ಸ್ಪಷ್ಟೀಕರಣವನ್ನು ಕಾಲೇಜಿನಲ್ಲಿರುವಂಥ ಒಂದು ಆಂತರಿಕ ಸಮಿತಿಯಲ್ಲಿ ಅದನ್ನು ಇಟ್ಟು ಚರ್ಚೆ ಮಾಡಿ ಅವ್ರಿಗೆ ವಿಚಾರಣೆ ಮಾಡಿ ನಾವು ಅವರು ತಪ್ಪಿತಸ್ಥರು ಅಂಥೇಳಿ ಕಂಡು ಬಂದಿದ್ದರಿಂದ ಮತ್ತು ಅವರು ಸಹ ಒಪ್ಕೊಂಡಿದ್ದರಿಂದ ಅವರ ಮೇಲೆ ಕಾಲೇಜಿನ ಮಟ್ಟದಲ್ಲಿ ಕಾಲೇಜಿನ ನಿಯಮಾನುಸಾರ ನಾನೇನು ಮಾಡಿದ್ದೀನಿ, ಅವರು ಕಾಲೇಜಿಗಿನ ತರಗತಿಗೆ ಪಾಠ ಮಾಡಬಾರ್ದು, ಆಂತರಿಕ ಅಂಕಗಳನ್ನು ಅವರು ಹಾಕಬಾರ್ದು, ಪ್ರಾಜೆಕ್ಟ್ ಗೈಡೆನ್ಸನ್ನು ಮಾಡಬಾರ್ದು ಮತ್ತು ಅವರ ಮುಖ್ಯಸ್ಥರ ಹೊಣೆಗಾರಿಕೆಯಿಂದ ಅವರು ತೆರವಾಗಬೇಕು ಅಂತ ಹೇಳಿ ನಾನು ಕ್ರಮಗಳನ್ನು ಕೈಗೊಂಡು ಈ ಎಲ್ಲ ಕ್ರಮಗಳನ್ನು ಕೈಗೊಂಡು ನಾನು ನಮ್ಮ ಮೇಲಧಿಕಾರಿಗಳಾಗಿರುವಂಥ ವಿಶ್ವವಿದ್ಯಾನಿಲಯದ ಆಡಳಿತಕ್ಕೆ ನಿಯಮಾನುಸಾರ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಶಿಫಾರಸನ್ನು ಮಾಡಿದ್ದೀನಿ. ಮತ್ತು ಇಡೀ ಪ್ರಕರಣದಲ್ಲಿ ನನಗೆ ನಮ್ಮ ವಿದ್ಯಾರ್ಥಿನಿಯ ಗೌಪ್ಯತೆಯನ್ನು ಕಾಪಾಡುವಂಥದ್ದು, ವಿದ್ಯಾರ್ಥಿನಿಯ ಹಿತರಕ್ಷಣೆ ಮಾಡುವಂಥದ್ದು ನನ್ನ ಆದ್ಯ ಕರ್ತವ್ಯ ಅಂತೇಳಿ ಭಾವಿಸಿ ನಾನು ಈ ಪ್ರಕರಣದಲ್ಲಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿ ಇನ್ನು ಸಸ್ಪೆಂಡ್ ಮಾಡೋದು ಅದು ವಿಶ್ವವಿದ್ಯಾನಿಲಯದ ಇದು ನಿರ್ಧಾರ. ಅಲ್ಲ, ಕ್ಲಾಸಿಗೆ ಬರ್ತಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಸಮಸ್ಯೆ ಏನು ಅಂತಂದ್ರೆ ಅವರು ಅರ್ಥಶಾಸ್ತ್ರ ವಿಭಾಗದಲ್ಲಿ ಒಬ್ಬರು ಕಾಯಂ ಅಧ್ಯಾಪಕರಿದ್ದಾರೆ. ಅದು ಒಂದು ಸಮಸ್ಯೆ ಇದೆ ನನಗೆ. ಬಹುಶಃ ಒಂದು 2-3 ಅಧ್ಯಾಪಕರಿದ್ದಿದ್ರೆ ಬಹುಶಃ ಕೆಲಸವನ್ನ ಮಾಡ್ಬೋದಾಗಿತ್ತು. ನಾವು ಅವರೊಬ್ಬರೇ ಕಾಯಂ ಅಧ್ಯಾಪಕರಾಗದೇ ಇರೋದ್ರಿಂದ, ಇನ್ನೇನು ಪರೀಕ್ಷೆಗಳ ಹತ್ರ ಬರ್ತಾ ಇರೋದ್ರಿಂದ ನಾವು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಜವಾಬ್ದಾರಿನೂ ನನ್ನ ಮೇಲಿದೆ. ಹಾಗಾಗಿ ಆ ಕ್ಲಾಸಿಗೆ ಅವರು ಯಾವ ಕ್ಲಾಸಿನಲ್ಲಿ ಇದಾಗಿದೆ, ಸಮಸ್ಯೆ ಆಗಿದೆ, ಆ ಕ್ಲಾಸಿಗೆ ಹೋಗಬಾರ್ದು, ಮತ್ತು ಬೇರೆ ಕ್ಲಾಸಿಗೆ ಹೋಗಿ ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟು ಅವರ ತರಗತಿಗಳನ್ನ ರೀಶೆಡ್ಯೂಲ್ ಮಾಡಿದ್ದೀನಿ. ನಾನು ಈಗ ವಿಶ್ವವಿದ್ಯಾನಿಲಯಕ್ಕೆ ಏನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ನಾನು ಮತ್ತೆ ಹೋಗ್ಬಿಟ್ಟು ಅದನ್ನು ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ. ಯಾಕೆಂತಂದರೆ ಇದು ಒಂದು ಸಾರ್ವಜನಿಕ ಚರ್ಚೆಯ ವಿಚಾರ ಆಗಿದೆ. ಸಂಘಟನೆಗಳು ಇದ್ರ ಬಗ್ಗೆ ಇದನ್ನು ಕಾಳಜಿಯನ್ನು ತೋರಿಸ್ತಾ ಇದ್ದಾವೆ ಮತ್ತು ಒತ್ತಾಯವನ್ನು ಹಾಕ್ತಾ ಇದ್ದಾರೆ. ಇದರಿಂದ ನಮ್ಮ ಕಾಲೇಜಿನ ಘನತೆಗೆ ಧಕ್ಕೆ ಆಗುತ್ತೆ ಅನ್ನೋವಂಥ ಕಾರಣದಿಂದಾಗಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾನು ಸಹ ಇವತ್ತೇ ಮನವಿಯನ್ನು ಮಾಡ್ತೀನಿ. ನನ್ನ ಹೆಸರು ಎಸ್ ಸಿರಾಜ್ ಅಹಮದ್, ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲರು. ಇವತ್ತು ಶಿವಮೊಗ್ಗ ಜಿಲ್ಲಾ NSU ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ ಸಹ್ಯಾದ್ರಿ ಕಾಲೇಜಿನ ಕಲಾ ಕಾಲೇಜಿನ ಎದುರುಗಡೆ. ಇದ್ರ ಉದ್ದೇಶ ಏನಂತಂದರೆ, ಸಹ್ಯಾದ್ರಿ ಕಾಲೇಜು ಇಡೀ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜು. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಹ್ಯಾದ್ರಿ ಕಾಲೇಜು ವಿದ್ಯಾದಾನ ಮಾಡೋ ಮುಖಾಂತರ ರಾಜ್ಯದ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಸಹ್ಯಾದ್ರಿ ಕಾಲೇಜಿನ ಓದಿರುವಂಥ ವಿದ್ಯಾರ್ಥಿಗಳಿದ್ದಾರೆ. ಅದಕ್ಕೆ ಕಾರಣೀಭೂತರಾಗಿ ಅವತ್ತಿನ ಕಾಲದ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಾಗಿ ಪ್ರೊಫೆಸರ್ ನಿಸಾರ್ ಅಹಮದ್ ರವರು, ಸೈಂಟಿಸ್ಟ್ ಆಗಿರುವಂಥ CNR ರಾವ್ ಅವರು, ಅಂಥವ್ರು ಓದಿರುವಂಥ ಕಾಲೇಜಲ್ಲಿ ಇವತ್ತು 3-4 ವರ್ಷದಿಂದ ಏನಕ್ಕೆ ಹೆಸರಾಗಿದೆ ಅಂತಂದರೆ, ವಿದ್ಯಾರ್ಥಿನಿಯರ ಮೇಲೆ ಇಲ್ಲಿನ ಗೆಸ್ಟ್ ಲೆಕ್ಚರ್ಸ್ಗಳು ಮತ್ತು ಪರ್ಮನೆಂಟ್ ಫ್ಯಾಕಲ್ಟಿಗಳು ಲೈಂಗಿಕ ದೌರ್ಜನ್ಯ ಎಸಗ್ತಿದ್ದಾರೆ ಅಂತೇಳಿ 3-4 ವರ್ಷದಿಂದ ಸುಮಾರು 8-10 ಪ್ರಕರಣಗಳು ಕೇಳಿಬಂದಿವೆ. ನಾವು ಶಿವಮೊಗ್ಗ ಜಿಲ್ಲಾ NSU ಯಾವಾಗ ಇದನ್ನ ಪ್ರಕರಣಗಳು ಕಂಡು ಬರ್ತವೆ ಅವಾಗ ತೀವ್ರವಾಗಿ ಪ್ರತಿಭಟಿಸಿ ಕುವೆಂಪು ವಿಶ್ವವಿದ್ಯಾಲಯದ ಗಮನಕ್ಕೆ ತಂದಿದ್ದೀವಿ. 8-10 ಪ್ರಕರಣಗಳಲ್ಲೂ ಕೂಡ ಇವರು ಯಾವುದೇ ರೀತಿ ಕ್ರಮ ಕೈಗೊಳ್ಳುವಾಗ ಈ ಕಳೆದ 15 ದಿನದಿಂದ ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಈ ಥರದ ಘಟನೆ ನಡೆದಿದೆ. ಹೀಗೆ ಬಿಟ್ಟರೆ ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಈ ಶಿಕ್ಷಕರಿಗೆ ಯಾವುದೇ ರೀತಿ ಕಠಿಣ ಕ್ರಮ ಆಗಲಿಲ್ಲ ಅಂತಂದರೆ ಇದು ಇದೇ ರೀತಿ ಮುಂದುವರಿಯುತ್ತೆ ಅಂತ ಒಂದು ದೃಷ್ಟಿಯಿಂದ ಇವತ್ತು ಸಾಂಕೇತಿಕವಾಗಿ ಇವತ್ತು ವಿದ್ಯಾರ್ಥಿ ಮಿತ್ರರೊಂದಿಗೆ ಪ್ರತಿಭಟನೆ ಮಾಡಿದ್ದೀವಿ. ಇದೇನಾದರೂ ಹೀಗೆ ಮುಂದುವರೆದ್ರೆ, ಇವ್ರು ಏನಾದ್ರು 2 ದಿನ ಕಾಲಾವಕಾಶವನ್ನು ಕೊಟ್ಟಿದ್ದೀವಿ, ಇವ್ರು ಏನಾದ್ರು ಬಗೆಹರಿಸಲಿಲ್ಲ ಅಂತಂದರೆ, ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಕುವೆಂಪು ವಿಶ್ವವಿದ್ಯಾಲಯದ ಬಂದ್ಗೆ ಕರೆ ಕೊಡ್ತೀವಿ ಮತ್ತು ಸಹ್ಯಾದ್ರಿ ಕಾಲೇಜಿನ ಬಂದ್ಗೆ ಕರೆ ಕೊಟ್ಟು ಯಾರು ಪ್ರೊಫೆಸರ್ ಮುತ್ಕಪ್ಪ ಏನಿದ್ದಾನೆ ಅವನೇನಾದ್ರು ಕಾಲೇಜ್ ಕ್ಯಾಂಪಸ್ ಒಳಗಡೆ ಕಂಡ್ರೆ ಅವರಿಗೆ ಮಸಿ ಬಳಿದು ನಾವೇ ಖುದ್ದಾಗಿ ಸ್ಟೇಷನ್ಗೆ ಕರ್ಕೊಂಡೋಗಿ FIR ಮಾಡಿಸಿ ಮುಂದಿನ ಕ್ರಮಕ್ಕೆ ಏನಾಗಬೇಕು ಅದನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಶಿವಮೊಗ್ಗ ಜಿಲ್ಲಾ NSU ವತಿಯಿಂದ ಎಚ್ಚರಿಸ್ತಾ ಇದ್ದೀವಿ.
ನಗರಾಧ್ಯಕ್ಷರು ರವಿಕುಮಾರ್ NSUI ಶಿವಮೊಗ್ಗ.